ಗೈಸ್ ಆಕ್ಚುಲಿ ಇವತ್ತು ಕಾಲೇಜಿಗೆ ಇವತ್ತು ಮತ್ತೆ ನಾಳೆ ರಜಾ ಕೊಟ್ಟಿರತ್ತು. ಬಟ್ ಆದ್ರೂ ನಮ್ ಗಾನವಿ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಇವತ್ತು ಕಾಲೇಜಿಗೆ ಹೋಯ್ತು. ನೋಡಿ ಅಷ್ಟಾಗಿದ್ದಿದ್ರೆ ಯೂನಿಫಾರ್ಮ್ ಹಾಕಬೇಕಿತ್ತು. ಕಲರ್ ಡ್ರೆಸ್ ಯಾಕೆ ಹಾಕೊಂಡಿದ್ಯಾ? ಅದಕ್ಕೆ ಓ ಅಮ್ಮ ಇಲ್ಲಮ್ಮ, ಇವ್ರಿಗೆ ರಜೆ ಇಟ್ಕಣಮ್ಮ. ಇವ್ರ ಫ್ರೆಂಡ್ಸ್ ಎಲ್ರು ಏನೇನೋ ಪ್ಲಾನ್ ಮಾಡ್ಬಿಟ್ಟು ಎಲ್ಲೆಲ್ಲಿಗೋ ಹೋಯ್ತವ್ರ ಇವತ್ತು. ಇಲ್ಲ ಅಲ್ಲ, ಇನ್ನೇನು ಫ್ರೀ ಟಿಕೆಟ್, ಆಧಾರ್ ಕಾರ್ಡ್ ತೋರಿಸ್ತೀರಾ ಹೋಯ್ತೀರಾ? ಏನಂತ ಹೌದಾಗಾನು GRS ಇದೇನ್ ಬೆಳಗ್ಗೆ ಅನ್ನ ಸಾಂಬಾರ್ ಕೊಟ್ಟಿದ್ ಪಾಪ ಹುಡುಗಿಗೆ. ಓ ಹಂಗ ಬಿಡಂಗಾರ ಅನ್ನ ಸಾರು ಇರ್ಲಿ ಹಂಗಾದ್ರೆ. ಗಾಯ್ಸ್ ಈಗ ಗಾನವಿನ ಬಿಟ್ಟು ಬರಾಕ್ ಈಗ ನನ್ನ ಹಿಮಾಲಯನ್ ತೆಗ್ದಿದ್ದೀನಿ. ಇವಾಗ ಸರಿ ಗಾನು ಇವತ್ತು ಕಬ್ಬು ಎಲ್ಲ ತರ್ಬೇಕು. ಅದೇ ನೀನ್ ಮಧ್ಯಾಹ್ನ ಬರ್ತೀಯಾ? ಬಾತ್ಲಕ್ ಪಾಪ ದೊಡ್ಡ ಅಲ್ಲ, ಫಸ್ಟ್ ದೊಡ್ಡಮ್ಮಂಗ್ ಹುಷಾರ್ ಬೇರೆ ಇಲ್ಲ. ಲೇ ಈ ಹಬ್ಬಕ್ಕೆ ಹೆಣ್ಮಕ್ಳು ಹೆಲ್ಪ್ ಮಾಡಿದ್ರೆ ಚಂದಾಗನು. ನಾನು ಬರ್ತೀನಿ. ನಾನು ನೀನು ಒಟ್ಟಿಗೆ ಸಿಟಿಗೆ ಹೋಗೋಣ ಬಿಡು. ಹಾ, ಒಂದು ಮಧ್ಯಾಹ್ನ ಬರ್ತೀಯಾ? ಲೇ ನೀನ್ ಊಟ ಮುಗಿಸ್ಕೊಂಡ್ ಬರ್ಬೋದಲ್ಲ, ಬಾ. ಬಾ ನೀನ್ ಬರೀ ನಿಂದ ಇದೆ ಆಯ್ತು, ಮನೆ ಕೆಲಸ ಮಾಡೋದ್ ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಅಂತೆ. ಇವಾಗ ಫಸ್ಟ್ ಕ್ಲಾಸ್ ಯಾವ್ದಿರೋದು? ಮ್ಯಾಥ್ಸು. ಹಾಗಾದ್ರೆ ಮಧ್ಯಾಹ್ನ ಮೇಲೆ ಡ್ಯಾನ್ಸ್ ಪ್ರಾಕ್ಟೀಸು. ಸುಳ್ಳು ಹೇಳ್ಬೇಡ. ಇವಾಗ ತಾನೇ ಡ್ಯಾನ್ಸ್ ಪ್ರಾಕ್ಟೀಸ್ ಐತೆ ಅಂದ್ಬಿಟ್ಟು ಕೇಳ್ಕೊಂಡು ಹೋಯ್ತೀರಾ? ಬೆಸ್ಟ್. ಹಂಗೆ ಕೇಳ್ಕೊಂಡು ಡೈರೆಕ್ಟ್ ಮನೆಗೆ ಬಾ. ಡ್ಯಾನ್ಸ್ ಪ್ರಾಕ್ಟೀಸ್ ನಾಳೆ ಮಾಡ್ಕೊಳ್ಳಿ. ಹಂಗಾರೆ ಮಧ್ಯಾಹ್ನ ಫೋನ್ ಮಾಡ್ತೀಯಾ? ದೊಡ್ಡಮ್ಮಂಗೆ ಹುಷಾರಿಲ್ಲಾಗಾನು. ಏನಾದರೂ ಹಿಮಾಲಯನಲ್ಲಿ ಬೆಳಗ್ಗೆ ನಮ್ಮ ಗಾನವಿನ ಏನಾದ್ರು ಕಾಲೇಜ್ ಕಡೆಗೆ ಏನಾದ್ರು ಬಿಡಕ್ಕೆ ಬಂದರೆ ಡೈರೆಕ್ಟು ಮನೆಗೆ ಹೋಗಲ್ಲ ಗುರು. ಫುಲ್ ಸಿಟಿ ರೌಂಡ್ಸ್ ಹೊಡ್ಕೊಂಡು ಆಮೇಲೆ ಮನೆ ಕಡೆಗೆ ಹೋಗ್ತೀನಿ. ಅದು ಹಿಮಾಲಯನ್ ತೆಗೆದ್ರೆ ಮಾತ್ರ. ಅದೇ CT100 ಏನಾರು ಬಿಟ್ಟರೆ ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಮನ್ಸೇ ಬರಲ್ಲ ಬೇಗ ಮನೆ ಕಡೆಗೆ ಹೋಗೋಕ್ಕೆ. ಫುಲ್ ಸಿಟಿ ರೌಂಡ್ಸ್ ಹೊಡ್ಕೊಂಡು ಆಮೇಲೆ ಮನೆ ಕಡೆಗೆ ಹೋಗೋದು. ಗೈಸ್ ಹಂಗೆ ಇವಾಗ ಮಾರ್ಕೆಟಿನ ಕಂಡೀಷನ್ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ಮೇಯ್ನ್ ಹಬ್ಬ ನಾಳೆ ತಾನೆ, ನಾಳೆ ಇರೋದು. ಇನ್ನು ಟೈಮು 9:30. ಇಷ್ಟೊತ್ತಿಗೆ ಜನ ಏನಿರಲ್ಲ, ಬಟ್ ಆದ್ರೂ ಪರವಾಗಿಲ್ಲ ಗುರು. ಮಾರ್ಕೆಟ್ ಸ್ವಲ್ಪ ರಶ್ ಇದೆ. ಏನಾದ್ರು ಇನ್ನು ಆಮೇಲೆ ನೋಡಿ ಇಲ್ಲಿ ಕಬ್ಬು ಹಣ್ಣು. ಗೈಸ್ ನಿಮ್ಮ ಮನೇಲಿ ಹಬ್ಬ ಜೋರ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಏನಿಲ್ಲಪ್ಪ, ಸಿಂಪಲ್. ಗೈಸ್ ನೆನ್ನೆ ಮಾತ್ರ ಚೈನನ್ನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂದ್ರೆ ಮಾತ್ರ ನನ್ನ ಬೈಕಿನ ಚೈನ್ ನೋಡಕ್ಕೆ ನಂಗೆ ಖುಷಿ ಆಗುತ್ತೆ ಗುರು. ಫುಲ್ ಈ ಪಾರ್ಟನ್ ಫುಲ್ ತೆಗ್ದಾದ್ಮೇಲೆ ಇಲ್ಲೆಲ್ಲ ಫುಲ್ ಎಷ್ಟು ಆಯಿಲ್ ಇತ್ತು ಅಂದ್ರೆ ನೆನ್ನೆ ನೋಡಿದ್ರಲ್ಲ ನೀವು ಅಷ್ಟೇ. ಇದನ್ನ ತೆಗ್ಬಿಟ್ಟು ಕ್ಲೀನ್ ಮಾಡಿ ಗೈಸ್. ಅವಾಗ ಚೈನನ್ನ ಫುಲ್ ಕ್ಲೀನ್ ಆಗುತ್ತೆ. ಜೊತೆಗೆ ನಂಗೆ ಓಡಿಸ್ಬೇಕಾದ್ರೂ ಆ ಫೀಲ್ ಗೊತ್ತಾಗುತ್ತೆ. ಅದು ಇವಾಗ ಸ್ವಲ್ಪ ಮುಂಚೆ ಓಡಿಸ್ತಿರ್ಬೇಕಿದ್ರೆ ಇವಾಗ ಓಡಿಸಿರೋದಕ್ಕೂ ಚೈನಿಂದ ಅದು ಫೀಲ್ ಗೊತ್ತಾಗುತ್ತದು. ಗೈಸ್ ಕೊಬ್ಬರಿ ಎಣ್ಣೆ ಚಳಿಗೆ ಸ್ವಲ್ಪ ಗಟ್ಟಿ ಆಗಿತ್ತು, ಅದಕ್ಕೆ ಇಲ್ಲಿ ಗ್ಯಾಸ್ ಸ್ಟವ್ ಹತ್ರ ಇದನ್ನ ಮೆಲ್ಟ್ ಮಾಡ್ತಿದ್ದೀನಿ. ಸ್ಟವ್ ನೋಡಿ ಏನೋ ಅನ್ಕೊಳಕ್ ಹೋಗ್ಬಿಡಿ ಗೈಸ್. ಗೂಗ್ಲಿ ನಾವೇನಾದರೂ ಹಿಂಗೆ ಗೂಗ್ಲಿ ಸ್ಟೈಲ್ ಏನಾದ್ರು ಮಾಡಿದ್ರೆ ಚಪ್ರಿ, ಅದೇ ಹೀರೋಗಳ ಸ್ಟೈಲ್ ನೋಡಿದ್ರೆ ವಾ ಏನ್ ಸಕದಾಗಿ ಕಾಣ್ತಾರಲ್ವಾ ಗುರು ಅನ್ನೋದು. 12 ವರ್ಷನ 13 ವರ್ಷನ ಆಗಿತ್ತು ನನಗೆ. ಅದ ಗೂಗ್ಲಿ ಫಿಲ್ಮ್ ಬಂದಾಗ ಗೂಗ್ಲಿ ತರನೇ ಸ್ಟೈಲ್ ಮಾಡ್ಕೊಂಡು ಹೋಗೋಣ. ಸೇಮ್ ಹಿಂಗೆ ಸ್ಟೈಲ್ ಮಾಡ್ಬಿಡುದು. ಚಿಕ್ಕ ಮಕ್ಕಳು ಹಳ್ಳಿಗೆ ದೇವಸ್ಥಾನ ನೋಡೋ ಗೂಗ್ಲಿ ಸ್ಟೈಲು. ಮಾಮೂಲಿ ಅದ್ ಹೆಂಗೆ ನನ್ ಕರ್ಲಿ ಏರ್ ಹೆಂಗ್ ಹಂಗ್ ಮಾಡಮ್ಮ ಸುಮ್ನೆ. ಗೈಸ್ ಆರ್ಟಿಫಿಷಿಯಲ್ ಎಲೆಗಳು ನಮ್ಮಮ್ಮ ಇವಾಗ ಇದನ್ನ ತೊಳಿತವ್ರು. ಈಗ 1-2 ಎಲೆನ ಈಗ ತೊಳ್ದು ತೋರಿಸ್ತಾರೆ ಹೆಂಗ್ ತೊಳಿಬೇಕು ಅಂತ. ಆಮೇಲೆ ನಾನೇ ತೊಳ್ಕೊಡ್ತೀನಿ ಅಷ್ಟೇ. ನೀರ್ ಹಾಕು, ಬಟ್ಟೆಲಿ ಉಜ್ಜು ಅಷ್ಟೇ. ಸೋಪ್ ಹಾಕೋದೇನ್ ಬೇಡವಾ? ಅಭ್ಯಾಸ. ಅಲ್ಲ ಬೆನ್ನೇನಮ್ಮ ಅಷ್ಟೊಂದು ಬರುತ್ತೆ ಯಪ್ಪ. ನಿಮ್ಗಾರ ಅಭ್ಯಾಸ ಇರುತ್ತೆ ಅಪ್ಪ. ಅದಕ್ಕೆ ನಮ್ಗೆ ಬಂದು ಕೆಲಸ ಮಾಡಿದ ತಕ್ಷಣ ಸುಸ್ತಾಗುತ್ತೆ. ನಮಗೂ ಏಜ್ ಆಗಿದೆ ಅಂತ ಅನ್ಕೋಬೇಕಲ್ವಾ? ಹೌದು, ಕೆಲಸದವ್ರನ್ನ ಕರ್ಸ್ಲ ಅಂದ್ರೆ ಬೇಡ ಅಂತೀಯ. ಬರೀ ಬಾಯಿಲಿ ಹೇಳೋದಲ್ಲ, ಕರ್ಸು. ಒಂದಿನ ಸುಮ್ಮನಿರೋ, ಟೈಮ್ ಕೊಡು ನಂಗೆ. ಯಪ್ಪ ಏನ್ ತೂಕ ಐತ್ ಗುರು ಇದು ಎಳ್ನೀರು. ಹೆವಿ ತೂಕ ಐತ್ ಮಾತ್ರ. ಒಳ್ಳೆ ನಾರ್ಮಲ್ ಎಳ್ನೀರ್ ತರ ಫೀಲೇ ಆಗ್ತಿಲ್ಲ ಇದು. ಏನೋ ಇದ್ರಲ್ಲಿ ಏನೋ ಸ್ಪೆಷಲ್ ಐತೆ. ಗೈಸ್ ನನ್ನ ಮಗನ್ ನಮ್ಮ ಮನೆದು ಮಚ್ಚು ಅಷ್ಟು ಶಾರ್ಪೇ ಇಲ್ಲ ಗುರು. ಹೆವಿ ಬಿಸಿಲು.
ಗೈಸ್ ನಿಮ್ಮನೆ ಹತ್ರನೇ ಏನಾದ್ರು ಹಿಂಗ್ ಬೀದಿ ನಾಯಿಗಳು ಏನಾದ್ರು ಇದ್ರೆ ಈ ತರ ಹಿಂಗೆ ಒಂದ್ ಸೈಡ್ ಅಲ್ಲಿ ಹಿಂಗೆ ನೀರಾದ್ರೂ ಇಡಿ ಗೈಸ್, ಬಂದು ಕುಡಿತವೆ. ನಮ್ಮ ಅಮ್ಮಂದು ಡಯಟ್ ನೋಡಿ, ಎಗ್ ಆಮ್ಲೆಟ್ ಇದೇ ಊಟ. ಈಗ ನಾನೀಗ ಬ್ರೆಡ್ ಆಮ್ಲೆಟ್ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಆಯ್ತಾ ಇಲ್ವಾ, ಒಂಚೂರು ಮಿಕ್ಕಿಲ್ವಾ ಗೈಸ್? ನಮ್ಮಮ್ಮ ನೋಡಿಲಿ ಕಾಫಿ ಬೀಜ ಅಲ್ಲ ಕಡಲೆ ಬೀಜ ಹುರ್ದೋರಿಲ್ಲಿ. ಇದು ತಿನ್ನಕ ಗೈಸ್ ಮನೇಲಿ ಬ್ರೆಡ್ ಇದೆ, ಬ್ರೆಡ್ ಆಮ್ಲೆಟ್ ಆದ್ರೂ ಮಾಡ್ಕೊಳ್ಳೋಣ. ವಾ ಗೈಸ್ ನಮ್ಮಮ್ಮ ಇದ್ ಮಾಡ್ಕೊಂಡಿದ್ರು, ಏನೋ ಅವರು ಆಮ್ಲೆಟ್ ಮಾಡ್ಕೊಂಡಿದ್ರು. ನೋಡೋರು ಇಲ್ಲಿ ಒಂಚೂರು ಏನು ಇಲ್ವೇ ಇಲ್ಲ, ಎಲ್ಲ ಸ್ವಲ್ಪ ಐತೆ. ನಾನು ಕಾಣ್ತಿದ್ದೀನಾ? ಬೆಳಗ್ಗೆ ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ನಾಟಕ ಆಡಿದ್ಲು. ಈಗ ಫೋನ್ ಮಾಡಿ ಕರ್ಸಿದೀನಿ, ಈಗ ಬಾ ಮುಚ್ಕೊಂಡು ನಾಳೆ ಹಬ್ಬಕ್ಕೆ ಸಾಮಾನ್ ತಗ ಬರೋಣ ಅಂತ. ಏನ್ ನಾಳೆ? ಅದ್ ಯಾಕೆ ಹಂಗಾಡ್ತೀಯ? ಅದ್ ಕಚ್ಚುತ್ತೆ. ಯಾಕೋ ಮೋಡ ಆಗೈತೆ ಗುರು, ಬಟ್ ನೋ ಟೆನ್ಷನ್. ನಮ್ DJ ಆಕ್ಷನ್ ವಾಟರ್ ಪ್ರೂಫ್, ಎಂತ ಮಳೆ ಬಂದ್ರು ನೋ ವರೀಸ್. ಲಿಪ್ಸ್ಟಿಕ್ ಹಾಕೊಂಡಿದ್ಯಾ? ಲಿಪ್ ಅಂಬದು. ಗಾಯ್ಸ್ ಇವಾಗ ಸಿಟಿ ಕಡೆಗೆ ಈಗ ಹೋಗ್ತಿದೀವಿ ಗಾಯ್ಸ್. ಏನಕ್ಕೆ ಅಂದ್ರೆ ನಾಳೆ ಹಬ್ಬ ಇರೋದ್ರಿಂದ ಐಟಮ್ಸ್ಗಳು ತಗೊಬರಕ್ಕೆ ಏನಂತ ಮೇಜರ್ ಐಟಮ್ಸ್ ಏನಲ್ಲ. ನಾನು ಏನೇನು ದೊಡ್ಡಮ್ಮ ಹೇಳಿದ್ದು ಅವರೆಕಾಳು, ಅವರೆಕಾಯಿ. ಫಸ್ಟ್ ಫುಲ್ ಸಿಟಿಗೆ ಹೋಗೋಣ. ಅದೇನೋ ಕವರ್ ತಗೊಬರಕ್ಕೆ ಹೇಳ್ತಲ್ಲ, ಅದು ಹಚ್ಚಬೆಲ್ಲ ಕವರು ಮತ್ತೆ ಹಚ್ಚಬೆಲ್ಲ, ಅದೇನೋ ಕಲ್ ಚಕ್ರ, ಅದು ತಗೊಬರಕ್ಕೆ ಹೇಳ್ತಾ. ಕ್ಲೀನಾಗಿ ಕೇಳ್ಕ, ಅದ್ ಬೇಡಾಗ ಅನ್ನೋದು, ಅದೇ ಸಕ್ಕರೆ ಹಚ್ಚೋದು. ನೀನ್ ತಿನ್ಬೇಡ ಬಿಡು, ನಾನು ತಿನ್ನಲ್ಲ. ಅದ್ ಯಾಕೆ ಮತ್ ಬಿಡು, ಮತ್ತೆ ನಾವೇ ತಿನ್ನಲ್ಲ ಅಂದ್ಮೇಲೆ ನಾವು ಬೇರೆಯವ್ರಿಗೆ ಕೊಡ್ತೀವಾ? ಅದು ಆಕ್ಚುಲಿ ನಮ್ಮ ಮನೇಲಂತೂ ಯಾರು ತಿನ್ನಲ್ಲ. ಅದೇನಾರ ಇದ್ರಲ್ಲಿ ಸಿಕ್ಬಿಟ್ರೆ ಎಳ್ಳು ಬೆಲ್ಲದ್ರಲ್ಲಿ ಅದನ್ನ ಸೈಡಿಗೆ ಇಟ್ಬಿಟ್ಟು ತಿಂತೀವಿ. ನಾಳೆ ನನ್ ಫೋಟೋಸ್ ತೆಗಿ, ಚೆನ್ನಾಗಿರೋದು. ನೀನ್ ಚೆನ್ನಾಗಿ ತೆಗಿಬೇಕು. ನಿಂಗೆ ಕಾಣೋದೇ ಹೆಂಗೆ ಅಂತೀಯ? ಅಲ್ಲ ನೀನ್ ಹೆಂಗ್ ಕಾಣ್ತಿ ಹಂಗ್ ಫೋಟೋಸ್ ಅಲ್ಲಿ ಬರುತ್ತೆ. ನಾನ್ ಚೆನ್ನಾಗಿ ಕಾಣ್ತೀನಿ, ನೀನ್ ತೆಗ್ದಾಗ ಚೆನ್ನಾಗಿರಲ್ಲ. ನಾನು ಆಯ್ತಪ್ಪ. ಸ್ನ್ಯಾಪ್ಚಾಟ್ ಅಲ್ಲಿ ಒಂದ್ ಒಳ್ಳೆ ಫಿಲ್ಟರ್ ಐತೆ, ಅದನ್ನ ತೆಗಿಲ್ಲ ಮತ್ತೆ ಏನಿಂತ ತೆಗಿಯೋಕೆ ಬರಲ್ಲ. ನಂಗೆ ಕನ್ನಡಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀನಿ ಗೊತ್ತಾ? ನೀ ಫೋಟೋ ತೆಗಿತೀಯ, ನಾಯಿ ಮರಿ ಮಾಡಾಕಿರ್ತೀಯ ನನ್ನ. ನಾಯಿ ಮರಿ ಅಲ್ಲ. ಈಗ ನೀನ್ ನಾಳೆ ಹಬ್ಬಕ್ಕೆ ರೆಡಿ ಆಗ್ತೀಯಾ? ಈ ವೆದರ್ ಎಷ್ಟು ಚೆನ್ನಾಗೈತೆ ಅಂದ್ರೆ ಫುಲ್ ಚಿಲ್ಲಾಗೈತೆ ಗುರು, ಬಿಸಿಲೇ ಇಲ್ಲ, ಫುಲ್ ಜಾಸ್ತಿ ಮೋಡನೂ ಇಲ್ಲ, ಚೆನ್ನಾಗೈತೆ ಒಂಥರ. ಗೈಸ್ ಹಿಂಗೋದ್ರೆ ಫುಲ್ ರಶ್ ಇರುತ್ತಾ, ಅದಕ್ಕೆ ಹಿಂಗ ಹೋಗೋದು ಬೇಡ. ಇಲ್ಲಿ ಸ್ವಲ್ಪ ಗಲ್ಲಿ ಹೋಗೋಣ. ವಾ ನಾನು ಇಲ್ಲೇ ಎಷ್ಟು ರಶ್ ಐತಲ್ಲವಾ, ನಾನು ಅಲ್ಲೇ ರಶ್ ಕಡಿಮೆ ಇರುತ್ತೆ ಅಂದ್ಕೊಂಡ್ರೆ ನಾನು ಸ್ಟ್ರೈಟ್ ಹೋಗೋದು ಬೇಡ, ಲೆಫ್ಟ್ ಹತ್ಲಾಗಿ ಹಿಂಗೆ ಹೋಗೋಣ. ಇಲ್ಲಿ ನೋಡಲ್ಲ, ಅಲ್ಲಿ ಬಸ್ ನೋಡಲ್ಲ, ಅಲ್ಲಿ ಸ್ಕೂಲ್ ಬಸ್ ಎಲ್ಲ ಬೇಡ. ಇಲ್ಲಿ ಜನ ಸಾಗರ, ಏನ್ ಜನ. ಓ ಭಯ, ಇದು ಕವರ್ ಬರುತ್ತಲ್ಲ, ಕವರ್ ಮಾಮೂಲಿ ಅದೇ ಎಳ್ಳು ಬೆಲ್ಲ ಕೊಡ್ತಾರಲ್ಲ. ಫಸ್ಟ್ ಐಟಮ್ ತಗೊಂಡಾಯ್ತು. ಎಲ್ಲಿಗಾನು ತೋರ್ಸೋದು? ಬ್ಯಾಗಲ್ಲಿ ಐತಾ ಬಿಡು. ಇವಾಗ ನೆಕ್ಸ್ಟು ಸಕ್ಕರೆ ಹಚ್ಚಂತೆ. 50 ಅಣ್ಣ, ಇಲ್ಲಿ 4 kg ಸಕ್ಕರೆ ಹಚ್ಬೇಕಿತ್ತು. ಗಾನು ಎಲ್ಲವಾ ಮನೆಗೆ ಕರ್ಕೊಂಡು ಬಂದೆ. ಬಾ ಇಲ್ಲಿ ನೋಡೋಣ, ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿಲ್ಲಿ. నేను ಬರೀ ಸೌತೆಕಾಯಿ ಹಾಕೊಂಡವ್ರಲ್ಲ. ಇಲ್ಲೇ ಎಷ್ಟು kg ಹೇಳಿದ್ದು? ಕಬ್ಬು ಇಲ್ಲೇ. ಇಲ್ಲೇಗಾನು ಕರೆಕ್ಟಾಗಿ 2 ಬ್ಲ್ಯಾಕ್ ಕಲರ್ ಇದಾವೆ ನೋಡು. ಆಂಟಿ ಹೆಂಗೆ ಆಂಟಿ ಕಬ್ಬು? 100 ರೂಪಾಯಿ ಜೊತೆನಾ? ಹಲೋ ತಾಳನ ಇದ 100 ರೂಪಾಯಿ ಜೊತೆ. ಕೊಡಿ ಆಂಟಿ, ಇವೆ ಈ 2 ಕೊಡಿ. ಈ ಮಳೆನೂ ಇವತ್ತೇ ಮಾಡ್ತಿದ್ದೆ ಅಲ್ವಾ? ಮನೆಗೆ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಬಂದಾಯ್ತು. ಜೊತೆಗೆ ನಮ್ಮ ಅಮ್ಮಂಗೆ ಒಂದು ರೀಲ್ ಮಾಡ್ಬೇಕಿದ್ ಗುರು. ಅದಕ್ಕೆ ನಾವು ಅಮ್ಮಂಗೆ ಹೇಳಿದ್ದೆ, ಅಮ್ಮ ಹಂಗೆ ರೆಡಿ ಆಗಿರೋ ಅಂತ. ನಾವು ಅಮ್ಮ ನೋಡಿದ್ರೆ ಹೆಂಗ್ ರೆಡಿ ಆಗಿರು ಗೊತ್ತಾ? ನಿಲ್ಲಿ ಬಾಯ್ ಕಣ. ಇವಾಗ ನೋಡಪ್ಪ, ಪಕ್ಕ ನಮ್ಮ ಅಕ್ಕ ನನ್ನ ಪಕ್ಕದಲ್ಲಿ ನಿಂತ್ಬಿಟ್ರೆ ಇಟ್ಕಾಗನು ಫೋನ್ ಕೊಟ್ರೆ ಒಳ್ಳೆ ದೊಡ್ಡಮ್ಮನೇ ನೋಡಿಲಿ, ಸೇಮ್ ತಮ್ಮ ಅಕ್ಕ ತರ ಕಾಣಿಸ್ತವ್ರಪ್ಪ. ಡಂಗ್ರೀಸ್ ಅಮ್ಮ, ಅದು ಡಂಗ್ರೀಸ್. ಸರಿ ಈಗ ರೀಲ್ಸ್ ಮಾಡೋಣ ಗೈಸ್. ನಮ್ಗೆ ಆನೆವಿನೇ ಡಲ್ ಹೊಡೋದ್ಲು. ಆಯ್ತು ಸುಮ್ಮನಿರ. ಆಯ್ತು ಬೇಗ ಮಾಡ್ಬೇಕಮ್ಮ, ಮತ್ತೆ ಮಾತಾಡ್ಬೇಕು.
ಯಾಕಮ್ಮ ಬೇಗ ಮಾಡಮ್ಮ ಸ್ವಲ್ಪ ಸ್ಲೋ ಹೊಡಿತೈತೆ ಬರೀ 2 ಸಲ ಹಿಂಗೆ ಅನ್ಬೇಕು ಹಿಂಗೆ ತಾಳಿದ್ ಬಿಡು ಸ್ಟಾರ್ಟ್ ಅಂತೀರ ರೆಡಿ ಕಾಣಲ್ಲ ಕಣ್ಣ ಗೈಸ್ ಫಾರ್ ದ ಫಸ್ಟ್ ಟೈಮ್ ನಾನು ತಂದಿರೋ ಕಬ್ಬನ್ನ ಒಗ್ಲುತ್ತವ್ರ ಗುರು ನಮ್ಮಮ್ಮ ಸಕ್ಕದಾಗೈತೆ ಅಂತಾರೆ. ಇವನ್ ನಮ್ಮ ಅಮ್ಮನೇ ಲೈಫಲ್ಲಿ ತಂದಿಲ್ವಂತೆ ಕಬ್ಬು ಈ ತರ. ಹೌದಾ ಹೌದಾ ನಾನು ಹೆಂಗ್ ಆರಿಸ್ತೆ ಅಂದ್ರೆ ಇವಳು ಗಾನವಿ ಇದ್ಯಂತ ದಣ ತಗತಿದ್ಯಾ ಅಂದ್ಲು. ಏನು ಸಕ್ಕರೆ ಹೆಚ್ಚ ತಾನೆ ಅಲ್ಲಿರೋದು, ಇನ್ನೇನ್ ಮತ್ತದು ಒಂದೇ ಶೇಪು. ಯಾರಿಗೆ ನಿಂಗ್ಯಾಗ ನೀನ್ ತಿಂತೀಯ ಅದನ್ನ? ಇಲ್ಲ ತಾನೆ ಮತ್ತೆ ಸುಮ್ಮನಿರು, ಪ್ಯಾಕೆಟಲ್ಲಿ ಕಲರ್ ಚೆನ್ನಾಗಿರುತ್ತೆ. ಗೈಸ್ ಮತ್ತೆ ನಮ್ಮಮ್ಮ ಏನೋ ತರಕೀಗ ಕಳ್ಸ್ತಾರ ಗುರು. ನಾನಂತೂ ಕೇಳಿಸ್ಕೊಳ್ಳಿಲ್ಲ. ರೇ ನಮ್ ಗಾನವಿ ಕೇಳಿಸ್ಕೊಂಡು ಏನ್ ತಗೊಬರ ಕೇಳ್ತಿಗಾನು ದೊಡ್ಡಮ್ಮ? ಟೊಮೊಟೊ, ಸಾಂಬಾರ್ ಸೊಪ್ಪು, ಪುದೀನ ಸೊಪ್ಪು, ಆಲೂಗೆಡ್ಡೆ. ಏನ್ ನೀವೆಲ್ಲ ಏನ್ ಓದ್ತೀರಪ್ಪ? ಸುಮ್ಮನೆ NCC ಸೇರ್ಕೊಂಡಿದ್ಯಾ? ಇದು ಕಾಳುಗಳು, ಬೀನ್ಸ್, ನಾಟಿ ಬೀನ್ಸು. ನಾಟಿ ಬೀನ್ಸ್ ಸಿಗೋ ಡೌಟ್ ಸಿಗುತ್ತಾ? ಸರಿ ಗೈಸ್, ಏನೇನೋ ಸುಮಾರು ಐಟಮ್ಸ್ ಹೇಳೋರೆ ಗುರು. ಅದು ನಮ್ ಗಾನವಿಗ್ ಮಾತ್ರ ಗೊತ್ತು. ಐಟಮ್ಸ್ ಎಲ್ಲ ತಗೊಂಡೆಲ್ಲ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ ಏನೇನ್ ತಗೊಂಡ್ವಿ ಅಂತ. ಅಂಕಲ್ ಆಯ್ತಾ ಕಾಫಿ? 1 kg ಟೊಮೊಟೊ ಆರ್ಸ್ಕ ಚೆನ್ನಾಗಿರೋದು ಆರ್ಸ್ಕ. ಇದು ಹೂ ಎಲ್ಲ ತಗ ಈಗಲೇ ಮತ್ತೆ ಬೆಳಿಗ್ಗೆ ಬರ್ತೀಯಾ? ನೀನೇ ಬರ್ಬೇಕು. ಆಯ್ತು ಬಾ. ಇನ್ನೇ ನಿಂಗೆ ನಾಳೆ ರಜಾ ತಾನೆ? ದುಡ್ಡು ಕೊಟ್ಟ ಆಂಟಿಗೆ? ಸರಿ ಬಾ. ಈಗ ಎಲ್ಲ ತಗೊಂಡ ಈಗ ಹಂಗಾರೆ ನಾಳೆ ಹೂವ ತಗೊಬರಕ್ ಬರ್ತೀಯಾ? ನಾಳೆ ಕಾಲೇಜ್ ರಜೆ ತಾನೆ? ಇವಾಗ ಫ್ರೆಶ್ ಇರಲ್ಲ ಇದು ಹೂವ. ಗೈಸ್ ನಮ್ಮಮ್ಮ ಇವಾಗ ಏನಾದ್ರು ಗೊತ್ತಾ, ಏನಿದು ಅವರೇ ಕಾಳನ್ನೀಗ ಸ್ವಲ್ಪ ಚೆನ್ನಾಗಿರೋದು ಸೈಡಿಗೆ ಗಿಡಿ, ಚೆನ್ನಾಗಿ ಇಳ್ದಿದ್ದು ನಾನು ಹೇಳಿದೀನಿ. ನೀನೀಗ ಸುಲ್ದು ಇದ್ರೊಳಗೆ ಹಾಕೋ, ಅವಳು ಚೆನ್ನಾಗಿರೋದು ಆರಿಸ್ತಾಳೆ. ಸರಿ ಆಯ್ತು. ಉಳ್ಕ ಪಳ್ಕ ಹಾಕ್ಬಿಡಕಣ, ಇವಳಿಗೆ ಗೊತ್ತಾಗಲ್ಲ. ನಾನೇ ಹಾಕ್ತೀನಿ ಬಿಡು. ಗಾನು ಬ್ಯಾಡಗಾನು ನೀನ್ ಹೋಗಿ ನಾಳೆ ಡ್ರೆಸ್ ಏನ್ ಹಾಕಬೇಕನ್ನೋದು ಹೋಗ್ತೀವಿ. ಆಯ್ತು ಅದೇನ್ ಮಾಡತ್ಲ ಹೇಳು ಒಂದ್ಸಲ ವೀವರ್ಸ್ ಮುಂದೆ ಹೇಳಗಾನು. ಅವಾಗ ಮ್ಯೂಟ್ ಮಾಡಮ್ಮ. ಇಲ್ಲ ರಿಷಬ್ ಶೆಟ್ಟಿ ಹೇಳಿ ಒಂದ್ಸಲ ಹೇಳು. ಒಂದ್ಸಲ ರಿಷಬ್ ಶೆಟ್ಟಿ ಅಂತ ರಿಸೆಪ್ಷನ್. ಹೇಳು ರಿಸೆಪ್ಷನ್. ಗೈಸ್ ಅವರೆಕಾಳನ್ನ ನೋಡಿ ಇಲ್ಲಿ ಇಷ್ಟೊಂದು ನಾನು ಮತ್ತೆ ಗಾನವಿ ಕುತ್ಕೊಂಡು ಸುಲಿದ್ವಿ. ನಮ್ಮಮ್ಮ ಈಗ ನಾವು ಸುಲಿದಿಕ್ಕೆ ಈಗ ಮ್ಯಾಗಿ ಮಾಡ್ಕೊಡ್ತಾರೆ ಗೈಸ್. ನೋಡಿ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಹಿಂಗೆ ಕೆಲಸ ಮಾಡು, ಇದು ನಾನು ಮಾಡ್ಕೊಡ್ತೀನಿ, ನೀನ್ ಕೆಲಸ ಮಾಡು, ನಾನು ಇದು ಮಾಡ್ಕೊಡ್ತೀನಿ. ಅಲ್ಲ ಅಮ್ಮ ಹೆಂಗೆ ಮಗ ಹಂಗೆ ಅಲ್ವಾ? ಓದೋದ್ರಲ್ಲ ಎಲ್ಲದ್ರಲ್ಲೂ ಅದೇ. ನೋಡು ಗಾನವಿನ ಹೆಂಗೆ ಹೇಳಿದ್ಲು. ಗೈಸ್ ಖಾರ ಮ್ಯಾಗಿ ರೆಡಿ ಮಾಡಿಕೊಟ್ಟವ್ರು ನಮ್ಮಮ್ಮ. ಸುಮಾರು ಜನಕ್ಕೆ ಮ್ಯಾಗಿ ಸೂಪ್ ಮ್ಯಾಗಿ ಇಷ್ಟ ಆಗುತ್ತೆ. ಬಟ್ ನನಗೆ ಹಿಂಗೆ ಇರಬೇಕು ಗುರು, ಡ್ರೈ ಇರಬೇಕು. ಅಲ್ಲ ನಮ್ ಗಾನವಿ ಸುಮ್ಮನೆ ಮ್ಯಾಗಿ ಡೀಸೆಂಟ್ ಇಂಥ ಸ್ಪೂನಲ್ಲಿ ತಿನ್ನೋದು ಬಿಟ್ಟು ಆ 2 ಕಡ್ಡಿ ಇಟ್ಕೊಂಡವಳೆ. ಅದ್ರಲ್ಲಿ ತಿನ್ನಕ್ ಬರುತ್ತೆ ನಿಂಗೆ? ಆಯ್ತು ತಿನ್ನು. ವ್ಲಾಗ್ ಎಂಡ್ ಮಾಡೋಣ. ಎಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಎಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್. ಊಟನೂ ಆಯಿತು, ಮ್ಯಾಗಿ ಬಾಯ್. We could live our dream and daylight. It's right, just go with the feeling. Take my hand, we'll ruin our plans. We'll leave it all behind. We gotta live tonight.